ಇಂಡಿಯಾಸ್ ಫಸ್ಟ್ ಅಂಡ್ ಮೋಸ್ಟ್ ಲವ್ಡ್ RC ಡ್ರಿಫ್ಟಿಂಗ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಕೆಫೆ ಇದು. ಒಂದು ಡ್ರಿಫ್ಟ್ ಸ್ಪೋರ್ಟ್ ಅಂತ ಆಕ್ಚುಲಿ ಒಂದು ಸ್ಪೋರ್ಟ್ ಇದೆ, ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಸೊ ಇದು ಮೋಸ್ಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಫಾರಿನ್ ಕಲ್ಚರ್. ಕಾರ್ನ ಸುಮ್ಮನೆ ಓಡಿಸೋದಲ್ಲ, ಒಂದು ಡ್ರಿಫ್ಟ್ ಸ್ಕಿಲ್ ಏನಿದೆ ಅದನ್ನ ಕಲ್ತು ಸೊ ಆ ಸ್ಪೋರ್ಟ್ಗೆ ನಾಟ್ ಜಸ್ಟ್ ಓನ್ಲಿ ರೆಂಟಿಂಗ್ ದೀಸ್ ಕಾರ್ಸ್, ಯು ಕ್ಯಾನ್ ಆಲ್ಸೋ ಬೈ ದ ಕಾರ್ಸ್ ಫ್ರಮ್ ಅಸ್. ನಮ್ಮ ಹತ್ರ ಇವೆಂಟ್ಸ್ ನಡೀತಾ ಇರುತ್ತೆ, ನೆಕ್ಸ್ಟ್ ರೇಸಿಂಗ್ ಇವೆಂಟ್ಸ್ ಈ ತರ ಎಲ್ಲ ನಡೆಸ್ತಾ ಇರ್ತೀವಿ. ಸೊ ಯು ಕ್ಯಾನ್ ಜಾಯಿನ್ ಇನ್. ಇದು ಬಂದ್ಬಿಟ್ಟು ಎಲ್ಲ ಮಾಡೆಲ್ ಕಾರ್ಸ್, ಎಲ್ಲ ಟೈಕಾಸ್ ಕಲೆಕ್ಷನ್ಸ್. ನಮ್ಗೆ ಎಲ್ಲರಿಗೂ ಹುಡುಗರಿಗೆ ತುಂಬಾ ಈ JCBs ಆಡ್ಬೇಕು ತುಂಬಾ ಆಸೆ ಇರುತ್ತೆ. ಸೊ ಆ ಆಸೆನ ಎಲ್ಲರೂ ಇಲ್ಲಿ ಬಂದು ತೀರ್ಸ್ಕೊಡ್ತೀವಿ. ಯಾರೇ ಬಂದ್ರು ಜಸ್ಟ್ ಆಡ್ಕೊಂಡು ಅಂತ ಹೋಗೋದ್ ಬೇಡ, ಕಂಪ್ಲೀಟ್ ಪ್ಯಾಕೇಜ್ ಇಲ್ಲಿ ಅಂದ್ಬಿಟ್ಟು ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಕೆಫೆ ಟು ಕಂಪ್ಲೀಟ್ಲಿ ಕಾಂಟಿನೆಂಟಲ್ ಫುಡ್. ಡೆವಿಲ್ಸ್ ಎಗ್ ಬರ್ಗರ್ ಅಂತ ಒಂದು ಬರ್ಗರ್. ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ರೆ I could stay here for hours together. Food section we tried the pasta sections and pizza, pizzas and the popping boba was really nice. ಎನಿ ಇವೆಂಟ್ಸ್ ನಮ್ಮ ನೆಕ್ಸ್ಟ್ ಚಾಂಪಿಯನ್ಶಿಪ್ಸ್ ಆ ಥರ ಕಾಂಪಿಟೇಷನ್ ಈ ಥರ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆಲ್ಲ ಮೆಂಬರ್ಸ್ಗೆ ಎಕ್ಸ್ಕ್ಲೂಸಿವ್ ರೈಟ್ಸ್ ಇರ್ತದೆ. ಸ್ಟೂಡೆಂಟ್ಸ್ಗೆ 20% ಡಿಸ್ಕೌಂಟ್ ಇದೆ. ID ಕಾರ್ಡ್ ಶೋ ಮಾಡಿದ್ರೆ ಕೆಫೆ ಕಮ್ ಕ್ಲಬ್ ಕಮ್ ಈಟರಿ ಸ್ಪೋರ್ಟ್ ಎಂಟರ್ಟೈನ್ಮೆಂಟ್ ಎಲ್ಲದು ಮಿಕ್ಸ್. Hello guys, so if you ask me, Rashmi, where are you today, then I will say Raved Up Cafe. So idu bandu Rajarajeshwari Nagaradallide and idu India's first and most loved RC drifting experience ಕೊಡುವಂತ ಕೆಫೆ ಇದು. ಓಕೆನಾ? ಸೊ ನಿಮ್ಗೆಲ್ಲ RC ಎಂಥೂಸಿಯಾಸ್ಟ್ ಅಂದ್ರೆ ರೇಸಿಂಗ್ ಕಾರ್ಸ್ ಎಂಥೂಸಿಯಾಸ್ಟ್ ಇರ್ತೀರಾ, ಫ್ಯಾಮಿಲೀಸ್ ಎಲ್ಲರೂ ಒಟ್ಟಿಗೆ ಬಂದು ಎಂಜಾಯ್ ಮಾಡುವಂತ ಪ್ಲೇಸ್ ಇದು. ಇಲ್ಲಿ ಬಹಳಷ್ಟು ಒಂದು ಗೇಮ್ ಸೆಕ್ಷನ್ ನಾನು ನೋಡಿದೆ, ಬಟ್ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ನನ್ಗಂತೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ತಿಳ್ಕೋಬೇಕು. ಐ ಆಮ್ ವೆರಿ ಕ್ಯೂರಿಯಸ್. ವಾಟ್ ಅಬೌಟ್ ಯು? ಐ ಆಮ್ ಶೋರ್ ಯು ಟು ಆರ್. ಮತ್ತೆ ಯಾಕೆ ತಡ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ನಮ್ಮ ಜೊತೆ ಸುಜನ್ ಸರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ, ಹಾಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ಆರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಹೊಸ ಕೆಫೆನ ಆಲ್ಮೋಸ್ಟ್ 1 ವೀಕ್ ಬ್ಯಾಕ್ ಏನೋ ಓಪನಿಂಗ್ ಮಾಡಿದ್ದೀರಾ. ಸಖತ್ ಗ್ರ್ಯಾಂಡ್ ಓಪನಿಂಗ್ ಇತ್ತು. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಿಮ್ ಕಾರ್ಗಳದೆ ಹಾವಳಿ, ಫುಲ್ ಸೌಂಡ್ಸ್ ಎಲ್ಲ. ಸೊ ಹೆಂಗೆ ಬಂತು ಈ ಒಂದು ಕಾನ್ಸೆಪ್ಟ್? ಬಿಕಾಸ್ ನಾನಂತೂ ಬ್ಯಾಂಗ್ಳೂರಲ್ಲಿ ನೋಡಿಲ್ಲ ಸತ್ಯವಾಗ್ಲು. ಸೊ ಹೇಳಿ ಸರ್, ಹೇಗ್ ಬಂತು ಅಂತ. ಬೇಸಿಕಲಿ ರೇವ್ಡ್ ಅಪ್ ಕೆಫೆ ಇಸ್ ಅನ್ RC ರೇಸಿಂಗ್ ಕೆಫೆ ಅಂತ ಹೇಳ್ತೀವಿ. ಸೊ ಒಂದು ಡ್ರಿಫ್ಟ್ ಸ್ಪೋರ್ಟ್ ಅಂತ ಆಕ್ಚುಲಿ ಒಂದು ಸ್ಪೋರ್ಟ್ ಇದೆ. ಆಕ್ಚುಲಿ ಪರ್ಟಿಕ್ಯುಲರ್ ಸ್ಪೋರ್ಟ್ ಇದು ಒಂದು. ಸೊ ಇದು ಬಂದ್ಬಿಟ್ಟು ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಸೊ ಇದು ಮೋಸ್ಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಫಾರಿನ್ ಕಲ್ಚರ್. ಜಪಾನ್ ಆಗಿರ್ಬೋದು, ಬೇರೆ ಅದರ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಈ RC ಡ್ರಿಫ್ಟ್ ಸ್ಪೋರ್ಟ್ ಅನ್ನೋದೇನಿದೆ ಇದು ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಪೀಪಲ್ ಆಕ್ಚುಲಿ ದೇ ಆರ್ ಮೇಕಿಂಗ್ ಕೆರಿಯರ್ ಔಟ್ ಆಫ್ ಇಟ್. ಪ್ರೊಫೆಷನಲ್ ಡ್ರಿಫ್ಟ್ ಡ್ರೈವರ್ಸ್ ಇದ್ದಾರೆ, ಅಷ್ಟು ತುಂಬಾ ಕ್ರೇಜ್ ಇದೆ. ಸೊ ಒನ್ಸ್ ನಾವು ಹೀಗೆ ನೋಡ್ತಾ ಇರುವಾಗ ಜಪಾನ್ ಅಲ್ಲಿ, ಸೊ ವಿ ಕೇಮ್ ಅಕ್ರಾಸ್ ಸಚ್ ಕೈಂಡ್ ಆಫ್ ಅ ಕ್ಲಬ್. RC ಕಾರ್ಸ್ ಇತ್ತು, ಈ ತರ ಕ್ಲಬ್ ಇತ್ತು, ರೇಸಿಂಗ್ ಮಾಡ್ತಾ ಇದ್ರು. ಏನಿರ್ಬೋದು ಈ ತರ ಅಂತ ನಾವು ನೋಡಿದಾಗ ದೆನ್ ವಿ ಗಾಟ್ ಟು ನೋ ಈ ತರ ಒಂದು ಸ್ಪೋರ್ಟ್ ಇದೆ ಆಕ್ಚುಲಿ. ಸೊ ಓಕೆ, ನಾವು ಯಾಕೆ ಇಂಡಿಯಾದಲ್ಲಿ ನಾವು ನೋಡಿದಾಗ ಇಲ್ಲೆಲ್ಲೂ ಇಲ್ಲ, ಹೇಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ಹೇಗಿರುತ್ತೆ ಇಲ್ಲಿ ಅನ್ನೋ ಒಂದು ಥಾಟ್ ಇತ್ತು. ಹೊಸ ಗೇಮಿಂಗ್ ಇನೋವೇಷನ್ ನೀವಿಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ. ಸೊ ವಂಡರ್ಫುಲ್. ಸೊ ನಿಮ್ಮ ಜಂಕ್ಷನ್ಸ್ ಬಹಳ ಒಂದು ಸೆಗ್ಮೆಂಟ್ಸ್ ಇದೆ ಇಲ್ಲೆಲ್ಲ ಕಡೆ, ಅಂತರ ಕೆಫೆ ಕಮ್ ಕ್ಲಬ್ ಕಮ್ ಈಟರಿ ಸ್ಪೋರ್ಟ್ ಎಂಟರ್ಟೈನ್ಮೆಂಟ್ ಎಲ್ಲದು ಮಿಕ್ಸ್ ಕಾಂಬಿನೇಷನ್ ಅಲ್ಲಿ ಇದೆ. ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಾ? ಓಕೆ, ಬನ್ನಿ. ಸೊ ಇದು ನೋಡಿ, ನೀವು ಏನ್ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಡ್ರಿಫ್ಟ್ ಟ್ರ್ಯಾಕ್. ಇದು ಇಟ್ ಈಸ್ ಓನ್ಲಿ ಮೆಂಟ್ ಫಾರ್ ಡ್ರಿಫ್ಟಿಂಗ್. ಸೊ ಯಾಕೆ ನಾನು ಡ್ರಿಫ್ಟಿಂಗ್ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಕಾರ್ನ ಸುಮ್ಮನೆ ಓಡಿಸೋದಲ್ಲ, ಒಂದು ಡ್ರಿಫ್ಟ್ ಸ್ಕಿಲ್ ಏನಿದೆ ಅದನ್ನ ಕಲ್ತು ಸೊ ಆ ಸ್ಪೋರ್ಟ್ಗೆ. ಸೊ ಇಲ್ಲೆಲ್ಲ ಡಿಫ್ರೆಂಟ್ ಕಾರ್ಸ್ ಇದೆ ನೋಡಿ, ಇದೆಲ್ಲ ಹಾಬಿ ಗ್ರೇಡ್ ಕಾರ್ಸ್, ಟಾಯ್ ಕಾರ್ಸ್ ಅಲ್ಲ ಇದೆಲ್ಲ. ಈ ಮಾರ್ಕೆಟ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ ಇದೆಲ್ಲ ಟಾಯ್ ಕಾರ್ಸ್ ಅಂತಾರೆ. ಹಾಬಿ ಗ್ರೇಡ್ ಕಾರ್ಸ್ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಪ್ರೊಪೋರ್ಷನಲ್ ಸ್ಟೀರಿಂಗ್ ಇರುತ್ತೆ, ಆಮೇಲೆ ಕಂಪ್ಲೀಟ್ಲಿ ಆಕ್ಸಲರೇಷನ್ ಇರುತ್ತೆ, ಪ್ರೊಪೋರ್ಷನಲ್ ಆಕ್ಸಲರೇಷನ್. ಸೊ ನೀವು ಇಡೀ ಕಾರ್ನಲ್ಲಿ ಯಾವ ಪಾರ್ಟ್ ಹೋದ್ರು ಪಾರ್ಟ್ ಬೈ ಪಾರ್ಟ್ ರೆಡಿ ಮಾಡ್ಬೋದು, ಆಲ್ಟರ್
ಆರ್ಡರ್ ಮಾಡ್ಬೋದು, ಇದೆಲ್ಲ ಮಾಡಕ್ಕಿರುತ್ತೆ. ಸೊ ಇಲ್ಲಿ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಫಸ್ಟ್ ಎನಿಬಡಿ ಕಮ್ಸ್ ದೇ ಕ್ಯಾನ್ ಆಕ್ಚುಲಿ ದೀಸ್ ಆರ್ ಎಕ್ಸ್ಪೆನ್ಸಿವ್. ಸೊ ನಿಮ್ಗೆ ಇಲ್ಲಿ ಬಂದಾಗ ಏನಾಗುತ್ತೆ, ಇದನ್ನ ನೀವು ಫಸ್ಟ್ ಅಂಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಹೆಂಗೆ ಡ್ರಿಫ್ಟಿಂಗ್ ಮಾಡ್ಬೋದು ಏನು ಅಂತ ನಾವು ತೋರಿಸ್ಕೊಡ್ತೀವಿ. ಸೊ ಹೇಳ್ಕೊಡಕ್ ಇಲ್ಲಿದ್ದಾರೆ, ಅವರೆಲ್ಲ ಪ್ರಯರ್ ಟ್ರೈನ್ಡ್ ಇರ್ತಾರೆ ಎಲ್ಲರೂ. ಓಕೆ, ವಂಡರ್ಫುಲ್. ಸೊ 1:10 ಬಂದ್ಬಿಟ್ಟೆ ನಾನು ರೆಕಮೆಂಡ್ ಮಾಡೋದು. 1:18 ಬಂದ್ಬಿಟ್ಟು ಇಟ್ ಇಸ್ ಸ್ಮಾಲ್, ಸುಮ್ಮನೆ ಫನ್, ಚಿಕ್ಕ ಮಕ್ಳಿಗೋಸ್ಕರ ಫನ್ಗೋಸ್ಕರ. ಸೊ ಈವನ್ ನಾವು ಇಲ್ಲಿ ನಾಟ್ ಜಸ್ಟ್ ಓನ್ಲಿ ರೆಂಟಿಂಗ್ ದೀಸ್ ಕಾರ್ಸ್, ಯು ಕ್ಯಾನ್ ಆಲ್ಸೋ ಬೈ ದ ಕಾರ್ಸ್ ಫ್ರಮ್ ಅಸ್. ಓಕೆ, ನೀವು ಬೈ ಮಾಡಿದ್ರೆ ನೆಕ್ಸ್ಟ್ ಇದೇ ಕಾರ್ನ ನೀವು ತಗೊಂಡ್ ಬಂದು ನಮ್ಮ ಹತ್ರ ಇವೆಂಟ್ಸ್ ನಡೀತಾ ಇರುತ್ತೆ, ನೆಕ್ಸ್ಟ್ ರೇಸಿಂಗ್ ಇವೆಂಟ್ಸ್ ಈ ತರ ಎಲ್ಲ ನಡೆಸ್ತಾ ಇರ್ತೀವಿ. ಸೊ ಯು ಕ್ಯಾನ್ ಜಾಯ್ನ್ ಇನ್, ನೀವು ಕಾಂಪೀಟ್ ಮಾಡ್ಬೋದು. ಪಾರ್ಟ್ ಆಫ್ ಅ ಕಲ್ಟ್. ಸೊ ಇದ್ರಲ್ಲಿ ಯಾವ್ದಾರ ಒಂದು ಬ್ರ್ಯಾಂಡ್ ಇದೆಯಾ? ಅದೇ ಯಾವ್ದು ಚೂಸ್ ಮಾಡ್ತಾರೆ? ತುಂಬಾ ಜನ ಈಗ ಬಂದ ತಕ್ಷಣ ನಂಗೆ ಅದೇ ಬ್ಲೂ ಕಾರೇ ಬೇಕು ಅಥವಾ ಬ್ಲಾಕ್ ಕಾರೇ ಬೇಕು, ಆತರ ಏನಾರು ಟಾಪ್ ಟ್ರೆಂಡಿಂಗ್ ಕಾರ್ ಅಂತ ಏನಾರು ಇದೆಯಾ ನಿಮ್ಗೆ? ಟ್ರೆಂಡಿಂಗ್ ಕಾರ್ ಅಂತ ಏನಿಲ್ಲ. ಇಟ್ಸ್ ಡಿಪೆಂಡ್ಸ್ ಆನ್ ಪರ್ಸ್ಪೆಕ್ಟಿವ್ಸ್. ಕೆಲವರಿಗೆ ಒಂದೊಂಥರ ಇಷ್ಟ ಆಗುತ್ತೆ, ಕೆಲವರಿಗೆ ನನ್ಗೆ ಪರ್ಸನಲಿ ಸುಪ್ರಾ ಇಷ್ಟ ಅಂತ ಹೇಳಿದ್ರೆ, ಆಕ್ಚುಲಿ ಹೇಳ್ಬೇಕಂದ್ರೆ ವೈಟ್ ಕಲರ್ ಅಲ್ಲಿದೆ. ಓಕೆ, ಸೊ ಹಾಗೆ ಡಿಪೆಂಡ್ಸ್ ಆನ್. ಓಕೆ, ಸೊ ಇವಾಗ ಕಾರ್ ಎಂತೂಸಿಯಾಸ್ಟ್ ಅಂಡ್ ಸ್ಪೋರ್ಟ್ಸ್ ಈ ತರ ಎಲ್ಲ ಇದ್ದವರು ಸ್ಪೋರ್ಟ್ಸ್ ಕಾರ್ಸ್ ಬಗ್ಗೆ ಗೊತ್ತಿರುತ್ತೆ. ಸೊ ನೀವೀಗ ಸುಪ್ರಾ ಅಂತ ಏನೋ ಹೇಳಿದ್ರೆ, ಅದ್ ಏನದು, ಅದ್ರ ಸ್ಪೆಷಾಲಿಟಿ ಏನು, ಹಂಗೆ ಒಂದ್ ಸ್ವಲ್ಪ ಜಸ್ಟ್ ಕೊಡ್ಬೋದಾ, ಹೇಳ್ಬೋದಾ? ಆ ತರ ಸ್ಪೆಷಾಲಿಟಿ ಅಂದ್ರೆ ಆಲ್ ದೀಸ್ ಕಾರ್ಸ್ ಆರ್ ಸೇಮ್ ಆಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ಬಾಡಿ ಡಿಫ್ರೆನ್ಸ್ ಏನಿದೆ. ಸೊ ಟು ಏನ್ ಅನ್ಸುತ್ತೆ, ಈಗ ಎಲ್ಲಾನು ಒಂದೇ ತರ ಇಡಕ್ಕಾಗಲ್ಲ, ಅದಕ್ಕೋಸ್ಕರ ಓಕೆ, ವೆರೈಟೀಸ್ ಅಂಡ್ ವೇರಿಯೇಷನ್ಸ್. ಓಕೆ ಸರ್, ಸೊ ನಿಮ್ಮ ಈ ಒಂದು ಶೋಕೇಸ್ ಗ್ಯಾಲರಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ವೆರಿ ಇಂಟ್ರೆಸ್ಟಿಂಗ್ ಸೆಕ್ಷನ್ ಇದು. ಇದು ಬಂದ್ಬಿಟ್ಟು ಎಲ್ಲ ಮಾಡೆಲ್ ಕಾರ್ಸ್, ಡೈಕಾಸ್ಟ್ ಕಲೆಕ್ಷನ್ಸ್. ಕೆಲವರಿಗೆ ತುಂಬಾ ಈ ತರ ಮಾಡೆಲ್ ಕಾರ್ಸ್ ನ ಕಲೆಕ್ಟ್ ಮಾಡೋ ಹಾಬಿ ಇರುತ್ತೆ. ಸೊ ಈ ಹಾಬಿ ಎನ್ಕರೇಜರ್ಸ್ಗೆ ಇದೊಂದು ವೆರಿ ಗುಡ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನಾವು ಕೆಲವೊಂದು ಒಳ್ಳೊಳ್ಳೆ ಕಲೆಕ್ಷನ್, ನಾವು ಆಸ್ ಐ ಆಮ್ ಆಲ್ಸೋ ಕಲೆಕ್ಟರ್, ನಾನು ಈ ತರ ಸ್ವಲ್ಪ ಕಲೆಕ್ಷನ್ಸ್ ಇದ್ರೆ ಸೆಲೆಕ್ಟ್ ಮಾಡಿ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಸೊ ಇದೆಲ್ಲ ನೀವು ಪರ್ಚೇಸ್ ಮಾಡ್ಬೋದು, ಕಸ್ಟಮರ್ಸ್ ಯಾರಿಗಾದ್ರೂ ಇಷ್ಟ ಆದ್ರೆ ಯಾವ ಮಾಡೆಲ್ಸ್ ಇದೆ ಅದನ್ನ ಪರ್ಚೇಸ್ ಮಾಡ್ಬೋದು. ಎನಿ ಸ್ಪೆಸಿಫೈಡ್ ಮಾಡೆಲ್ ಬೇಕಂದ್ರೂ ಕೂಡ ಅದನ್ನ ಮೆನ್ಷನ್ ಮಾಡಿ ಬೇಕಾದ್ರೆ ತರಿಸ್ಕೊಡ್ತೀವಿ. ಓಕೆ, ಸೊ ನೀವು ಈ ಕಾರ್ ಐ ಥಿಂಕ್ Porsche 911 GT2 RS ಅಂತ ಇದೆ. ಎಷ್ಟು ಸಕ್ಕತ್ತಾಗಿದೆ ನೋಡಿ, ಇದರ ಒಂದು ಶೇಪ್ ಅಂಡ್ ಡಿಸೈನಿಂಗ್ ಸ್ಟ್ರಕ್ಚರ್ ಎಲ್ಲದು ಲೈಕ್ ರಿಯಲಿಸ್ಟಿಕ್ ಆಗಿದೆ. ಅಂಡ್ ಆಲ್ ದೀಸ್ ಕಾರ್ಸ್ ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಸೊ ಕಾರ್ ಕಲೆಕ್ಷನ್ಸ್ ಈ ತರ ಒಂದು ಟಾಪ್ ರೇಟೆಡ್ ಕಾರ್ಸ್ ನ ಇಟ್ಕೋಬೇಕು, ಲಕ್ಸುರಿ ಕಾರ್ಸ್ ನ ಟಾಪ್ ಟ್ರೆಂಡಿಂಗ್ ಶೋಕೇಸ್ ನಲ್ಲಿ ಇಡಬೇಕು, ಅಥವಾ ಗಿಫ್ಟಿಂಗ್ ಪರ್ಪಸ್ಗೂ ಕೂಡ ಕೊಡ್ಬೋದಾ ಅಲ್ವಾ? ಸೊ ಇದರ ಒಂದು ಪ್ರೈಸ್ ರೇಂಜ್ ಚಿಕ್ಕದ್ರಿಂದ ಏನಾರು ಸ್ಟಾರ್ಟ್ ಆಗುತ್ತೆ ಹೇಳ್ತೀರಾ? ಪ್ರೈಸ್ ರೇಂಜ್ ಡಿಪೆಂಡಿಂಗ್ ಅಪಾನ್ ಅದು ಹೇಳ್ತಲ್ಲ, ಇದರಲ್ಲೂ ಸೈಜ್ ಬರ್ತದೆ. ಓಕೆ, ಸ್ಕೇಲಿಂಗ್ ಏನಂತೀವಿ, ಸ್ಕೇಲಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಆಸ್ ಲೋ ಆಸ್ 200 ಇಂದ ಆಲ್ಮೋಸ್ಟ್ 10,000 ವರೆಗೂ ಕಲೆಕ್ಷನ್ಸ್. ಓಕೆ, ಟ್ರೆಂಡಿಂಗ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಎಲ್ಲ ತರ ಇವ್ರು ತರಿಸಿಟ್ಟಿದ್ದಾರೆ. ಸೊ ನೀವು ಗಿಫ್ಟಿಂಗ್ ಪರ್ಪಸ್, ಮೇ ಬಿ ಯೋರ್ ಬಾಯ್ ಫ್ರೆಂಡ್, ಬ್ರದರ್, ಕಸಿನ್ಸ್ ಯಾರು ಕೊಡ್ಬೇಕಂದ್ರೆ ಈ ತರ ಒಂದು ಮಾಡೆಲ್ಸ್ ನ ತಗೊಂಡೋಗಿ ಕೊಡ್ಬೋದು. ಇದೆಲ್ಲದನ್ನು ಇಂಪೋರ್ಟೆಡ್ ಐಟಮ್ಸ್. ಅಂಡ್ ನಿಮಗೆ ಯಾವ್ದಾರ ಒಂದು ಬೇಕು ಅಂತಂದ್ರೆ ಅದನ್ನು ಕೂಡ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅಥವಾ ತರಿಸಿ ಕೂಡ ಕೊಡ್ತಾರೆ. ಕಾರ್ ರೇಸಿಂಗ್, RC ಡ್ರಿಫ್ಟಿಂಗ್ ಅಂತ ಎಲ್ಲ ನೋಡಿದ್ವಿ. ಸೊ ಅದ್ರ ಬಗ್ಗೆ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು. ಸರ್ ಇವಾಗ ಇದೇನಿದು ಹೊಸ ಜಂಕ್ಷನ್ ಅಂಡ್ ವಾಟ್ ಝೋನ್ ಇಸ್ ದಿಸ್ ಕಾಲ್ಡ್? ಎಲ್ಲ JCB ಇದೆ ಅಂಡ್ ಒಂದಿಷ್ಟು ವರ್ಡ್ಸ್ ಹೇಳ್ಕೊಟ್ರೆ ನಂಗೆ ಬರ್ತಾ ಇಲ್ಲ. ಐ ಆಮ್ ಸಾರಿ, ಯು ಓನ್ಲಿ ಹ್ಯಾವ್ ಟು ಎಕ್ಸ್ಪ್ಲೇನ್. ಹೇಳಿ ಸರ್. ಇದೇನು? ಇದು ಒಂದು ಲೈಕ್ ಕನ್ಸ್ಟ್ರಕ್ಷನ್, ಒಂದು ಸ್ಯಾಂಡ್ ಪಿಟ್ ಅಂತ ಮಾಡಿದೀವಿ. ಬರೀ ರೇಸಿಂಗ್ ಕಾರ್ ಥೀಮ್ ಎಲ್ಲರಿಗೂ ಇಷ್ಟ ಆಗದೆ ಇರ್ಬೋದು. ಸೊ ಅದಕ್ಕೆ ಏನ್ ಮಾಡಿದೀವಿ, ಇದೆಲ್ಲ ಬಂದ್ಬಿಟ್ಟು ನೋಡಿ, ಎಕ್ಸ್ಕವೇಟರ್ಸ್ ಇದೆ, ಡೋಸರ್ ಇದೆ, ಡಂಪ್ ಟ್ರಕ್ ಇದೆ, ವುಡ್ ಗ್ರಾಬರ್ ಇದೆ. ಸೊ ಇದೆಲ್ಲ ಏನ್ ಮಾಡುತ್ತೆ ನಿಮ್ಗೆ ಜಸ್ಟ್ ಲೈಕ್ ರಿಯಲ್ ಏನ್ ಎಕ್ಸ್ಕವೇಟರ್ ವರ್ಕ್ ಆಗುತ್ತೆ ಅದೇ ತರ 22 ಫಂಕ್ಷನ್ಸ್ ಇದೆ ಇದಕ್ಕೆ. 22 ಫಂಕ್ಷನ್ಸ್. ಯಾವ್ದಕ್ಕೆ? ಇದಕ್ಕ ಗ್ರೀನ್ ಒನ್. ಓಕೆ, ಇದನ್ನ ಎಕ್ಸ್ಕವೇಟರ್. ಸೊ ಇದು ನಿಮ್ಗೆ ರಿಯಲ್ ಎಕ್ಸ್ಕವೇಟರ್ ಹೇಗೆ ವರ್ಕ್ ಆಗುತ್ತೆ ಅದೇ ತರ ಸಿಮ್ಯುಲೇಷನ್ ಆಗುತ್ತೆ. ಸೊ ಇದು ಎಲ್ಲ ಹಾಬಿ ಗ್ರೇಡ್ ಐಟಮ್ಸ್. ಸೊ ನೀವು ಇದನ್ನ ಕೂಡ ಇಲ್ಲಿ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ವೈಲ್ ಹ್ಯಾವಿಂಗ್ ಫುಡ್. ಆರಾಮಾಗಿ ಮಕ್ಕಳಿಗೆಲ್ಲ ತುಂಬಾ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಇನ್ವಾಲ್ವ್ಮೆಂಟ್ ಇರುತ್ತೆ ಇದರಲ್ಲಿ.
ನಮ್ಗೆಲ್ಲರಿಗೂ ಹುಡುಗರಿಗೆ ತುಂಬಾ ಈ JCBs ಆಡ್ಬೇಕು ಹೌದು, ಹೌದು, ಎಲ್ಲ ತುಂಬಾ ಹೌದು. ಆಸೆ ಇರುತ್ತೆ. ಹೌದು. ಸೊ ಆ ಆಸೆನ ಎಲ್ಲರೂ ಇಲ್ಲಿ ಬಂದು ತೀರ್ಸ್ಕೋಬಹುದು. Okay. ಪರ್ಸನಲಿ ತುಂಬಾ ಎಂಜಾಯ್ ಮಾಡ್ತೀನಿ ನಾನು ಇದನ್ನ. ಒಂದು ಗಂಟೆಗಟ್ಟಲೆ ಆಡ್ತೀನಿ ಕೂತ್ಕೊಂಡು. ಓಕೆ. ಸೊ ಅದು ಒಂದು ಬರೀ ಡ್ರಿಫ್ಟ್ ಒಂದನ್ನೇ ಯಾಕೆ ಇಂಪ್ಲಿಮೆಂಟ್ ಮಾಡೋಣ, ಯಾವುದೋ ಹೊಸದ್ ಮಾಡ್ತೀನಿ. So ಇದನ್ನು ಒಂದು ಪಾರ್ಟ್ ಆಫ್ ಇದ್ರಲ್ಲಿ ಓಕೆ ಆಡ್ ಮಾಡಿದ್ದೀನಿ. ಓಕೆ, ಬಟ್ ಈ ಒಂದು ಐಡಿಯಾ ಎಕ್ಸ್ಕವೇಟರ್ಸ್ ಐಡಿಯಾ ಎಲ್ಲಿಂದ ಬಂತು? ಬಿಕಾಸ್ ಯು ಟೋಲ್ಡ್ ಆಕ್ಚುಲಿ ಅದು ಇದನ್ನು ದೇರ್ ಇಸ್ ಎ ಕೆಫೆ ಇನ್ ದುಬೈ. ದುಬೈ. ಓಕೆ. ದುಬೈಯಲ್ಲಿ ಒಂದು ಕೆಫೆ ಇದೆ. ಸೊ ದೇ ಹ್ಯಾವ್ ಕಂಪ್ಲೀಟ್ಲಿ ಸ್ಟ್ಯಾಂಡ್ ಫಿಟ್ ಮಾತ್ರ ಇದೆ. ಡಿಫ್ರೆಂಟ್ ಈ ತರ ಎಕ್ಸ್ಕವೇಟರ್ಸ್, Okay. ಕನ್ಸ್ಟ್ರಕ್ಷನ್ ರಿಲೇಟೆಡ್ ಟಾಯ್ಸ್ ಇದೆ ಅವ್ರ ಹತ್ರ. ಓಕೆ. ಸೊ ನಾವು ಅದನ್ನೊಂದೇ ಮಾಡುವಾಗ ಇದನ್ನು ನೋಡಿದ್ವಿ. ಸೊ ಎಲ್ಲಾನು ಒಂದು ಮಿಕ್ಸ್ ಆಗಿದ್ರೆ ಒಂದು ಬೇರೆ ತರ ಇರುತ್ತೆ ಅಂದ್ಬಿಟ್ಟು. ಕರೆಕ್ಟ್, ಕರೆಕ್ಟ್. ಇದನ್ನ ಕೂಡ ಇನ್ಕ್ಲೂಡ್ ಮಾಡಿ ಬೇಸಿಕಲಿ ದುಬೈಯಿಂದಾನೆ ಅಂತಾನೆ ಹೇಳ್ಬೋದು. Okay. ಇನ್ಸ್ಪೈರ್ಡ್ ಬೈ ದುಬೈ ಅನ್ಬೋದು. ಸೊ ಅದು ಇದು ಎಲ್ಲಾನು ಮಿಕ್ಸ್ ಮಾಡಿ Okay. ಕೆಫೆ ಕಾನ್ಸೆಪ್ಟ್. ಟಿಗ್ ಆಯ್ತು, ಡ್ರಿಫ್ಟ್ ಆಯ್ತು. ಸೊ ಡೈನು ಒಂದಿರ್ಲಿ ಅಂದ್ಬಿಟ್ಟು ನಮ್ಮ ಇದು. ಸೊ Okay. ಯಾರೇ ಬಂದ್ರು ಜಸ್ಟ್ ಆಡ್ಕೊಂಡು ಹೋಗೋದ್ ಬೇಡ, ಕಂಪ್ಲೀಟ್ ಪ್ಯಾಕೇಜ್ ಇರಲಿ ಅಂದ್ಬಿಟ್ಟು ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಕೆಫೆ. ಸೊ ಕೆಫೆ ಬಂದ್ಬಿಟ್ಟು ನಮ್ದು ಕಂಪ್ಲೀಟ್ಲಿ ಕಾಂಟಿನೆಂಟಲ್ ಫುಡ್ನ ಇಲ್ಲಿ ಮಾಡ್ತೀವಿ. ಅಂಡ್ ಸಮ್ ಯುನೀಕ್ ಡಿಶಸ್ನು ನಾವು. ಸೊ ಅದರಲ್ಲಿ ಸ್ವಲ್ಪ ಹೆಲ್ದಿ ಮೆನ್ಯೂ ಆಗಿರ್ಬೋದು. ಕೆಲವರು ತುಂಬ ಡಯಟ್ ಕಾನ್ಶಿಯಸ್ ಆಗಿರ್ತಾರೆ, ಅವ್ರಿಗೆ ಡಿಫ್ರೆಂಟ್ ಟೈಪ್ ಆಫ್ ಸ್ಯಾಲೆಡ್ಸ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ಹೇಳಬೇಕಂದ್ರೆ ಡೆವಿಲ್ಸ್ ಎಗ್ ಬರ್ಗರ್ ಅಂತ ಒಂದು ಬರ್ಗರ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇಟ್ಸ್ ಅ ವೆರಿ ಯುನೀಕ್ ಡಿಶ್, ತುಂಬ ಚೆನ್ನಾಗಿರುತ್ತೆ. ವಿ ಆರ್ ಸರ್ವಿಂಗ್ ಅಥೆಂಟಿಕ್ ಬೋಬಾ ಟೀಸ್. ಓಕೆ. ಬೋಬಾ ಟೀಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ನಾವು. ಸೊ ಅದು ಬಿಟ್ಟು ನಿಮಗೆ ಡಿಸ್ಕೋ ಬರ್ಗರ್ಸ್ ಅಂತ ಒಂದು ಸ್ಪೆಷಲ್ ಬರ್ಗರ್ ಮಾಡ್ತಾ ಇದ್ದೀವಿ. ಬರ್ಗರ್ ವಿಚ್ ಈಸ್ ಕಂಪ್ಲೀಟ್ಲಿ ಎನ್ಕ್ಲೋಸ್ಡ್ ಆ್ಯಂಡ್ ಈಸಿ ಟು ಈಟ್ ಬರ್ಗರ್ಸ್. Okay. ಅದೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇಲ್ಲಿ. ಓಕೆ. ಸೊ ಆ್ಯಂಡ್ ಮೈನ್ ಕೋರ್ಸ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ಲಿ ಕಾಂಟಿನೆಂಟಲ್. ಸಮ್ ಯುನೀಕ್ ವೆರಿ ಫ್ರೆಶ್ ಯುನೀಕ್ ಡಿಶ್ ಇದೆ. ಓಕೆ. ಆ್ಯಂಡ್ ಐ ಥಿಂಕ್ ಆಲ್ ಸೀಸನ್ಸ್ಗೂ ಮ್ಯಾಚ್ ಆಗೋ ಥರ ಅಂದರೆ ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು, ಎಲ್ಲ ಥರ ಅಲ್ವಾ, ಎಲ್ಲ ಥರನೂ ಫುಡ್ ಇದೆ. ಆ್ಯಂಡ್ ಐವ್ ಸೀನ್ ಜಪಾನಲ್ಲಿ ಈ ಒಂದು ಕ್ಲಬ್ ಕಲ್ಚರ್ ಇದೆ, ಬಟ್ ಕೆಫೆ ಇನ್ಕ್ಲೂಡೆಡ್ ಇರಲಿಲ್ಲ. ನಿಮ್ಮಲ್ಲಿ ಕೆಫೆನೂ ಇನ್ಕ್ಲೂಡ್ ಇದೆ. ಮ್ಯಾಮ್, ಕ್ಯಾನ್ ಯು ಜಸ್ಟ್ ಟೆಲ್ ಅಸ್ ವಾಟ್ ಆರ್ ದ ಟಾಪ್ ಮೆನ್ಯೂಸ್ ಯು ಹ್ಯಾವ್ ಬಿನ್ ಸೆಲ್ಲಿಂಗ್ ಹಿಯರ್? Yeah, like we have small eats like chicken nuggets, buttermilk chicken, fried chicken, buttermilk fried chicken, and in the main course, white mushroom risottos, blackened fish, Okay. and disco burgers, Uh-huh. and veg burger also we have. We make the patty in the house itself. Okay. And open toast. It's a healthy menu of over here, and salads, quinoa Okay. salads, Caesar salads. All these items are only made of handmade in the house only. ಓಕೆ. In the house. ಓಕೆ, ವಂಡರ್ಫುಲ್. ಥ್ಯಾಂಕ್ ಯು ಫಾರ್ ದ್ಯಾಟ್ ಇನ್ಫಾರ್ಮೇಶನ್. ಸೊ ಹೇಗೆ ಅನಿಸ್ತಾ ಇದೆ? Very nice. Yeah. And chill place. ಓಕೆ. A great way to spend time. ಓಕೆ. And ನಿಜ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ರೆ I could stay here for hours together. ಓಕೆ. ಸೊ ಬೇಸಿಕಲಿ ನೀವು ಎಲ್ಲಿಂದ ಬಂದಿರೋದು? We are born and brought up here in Bangalore itself. ಓಕೆ. Yeah. ಆರ್ ಆರ್ ನಗರದಿಂದ. Same area. ಓಕೆ. ಸೊ ಹೆಂಗ್ ಗೊತ್ತಾಯ್ತು? ಏನಾರ ಫೇಸ್ಬುಕ್ ಆ್ಯಡ್ ಇಂದನಾ ಅಥವಾ ನ್ಯೂಸ್ ಪೇಪರ್ ಇಂದನಾ? ಇನ್ಸ್ಟಾ ಆ್ಯಡ್ ಇಂದ ಗೊತ್ತಾಯ್ತಾ? ಓಕೆ, ವಂಡರ್ಫುಲ್. ಸೊ ಇಲ್ಲಿ ಬಂದು ಏನೇನು ನೀವು ಇಷ್ಟಪಟ್ರಿ? ಬಿಕಾಸ್ ಇಲ್ಲೊಂದು ಸೆಕ್ಷನ್ ಇದೆ, ಡಿಗ್ ಸೆಕ್ಷನ್ ಅಂತ ಹೇಳಿ. ಇಲ್ಲಿ ಬಂದು ರೇಸಿಂಗ್ ಕಾರ್ಸ್ದೆಲ್ಲ ಇದೆ. ನಿಮ್ಗೆ ಐಡಿಯಾ ಇತ್ತಾ ಮುಂಚೆ ಇದ್ರ ಬಗ್ಗೆ ರೇಸಿಂಗ್ ಕಾರ್ದೆಲ್ಲ? ಅಷ್ಟೊಂದು ಇರಲಿಲ್ಲ. ಬಟ್ ದೆನ್ ಇನ್ಸ್ಟಾದಲ್ಲಿ ನೋಡಿ ಗೊತ್ತಾಗಿ ವಾಂಟೆಡ್ ಟು ಟ್ರೈ ಒನ್ಸ್. ಓಕೆ, ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ. ಓಕೆ. ಓಕೆ. ಅದರಿಂದ ಬಂದು ವಿ ಟ್ರೈಡ್ ಎವ್ರಿಥಿಂಗ್. ಇಟ್ ವಾಸ್ ರಿಯಲಿ ನೈಸ್. Okay. Food is also yeah. Food is also amazing. What did you try in the food section? In food section, we tried the pasta sections Okay. and pizza, pizzas, and the popping boba was really nice. Okay, you even like that. And the birthday parties, anniversaries, ಯಾವುದೇ ತರ ಈವೆಂಟ್ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಅದು ಕೂಡ ಗೊತ್ತಿದೆ ಅಲ್ವಾ ನಿಮ್ಗೆ? I think ನನ್ನ ಫ್ರೆಂಡ್ಸ್ ಬರ್ಡೇ ನನಗೆ ರೆಕಮೆಂಡ್ ಮಾಡ್ತೀನಿ and they would definitely choose this place. All right then. Thank you so much. Enjoy your evening. Thank you. ಸೊ ಇವಾಗ ಮುಂದೆ ನಮ್ಮ ಯಾರು ಒಂದಿಷ್ಟು ಗೆಸ್ಟ್ ಬರ್ತಾ ಇದ್ದಾರೆ, ಹ್ಯೂಜ್ ಕ್ರೌಡಲ್ಲಿ ಬರ್ತಾ ಇದ್ದೀವಿ, ಅಥವಾ ಫ್ರೆಂಡ್ಸ್ ಸಮ್ ಪಾರ್ಟಿ ಈ ಥರ ಎಲ್ಲ ಇದ್ರೆ ನೀವು ಏನು ಆಫರ್ಸ್ ಕೊಡ್ತೀರಾ? ಡಿಸ್ಕೌಂಟ್ಸ್ ಹೇಗಿರುತ್ತೆ ಸ್ವಲ್ಪ ನಿಮ್ಮ ವೀಕ್ಷಕರಿಗೆ ಹೇಳಿ. ಸೊ ಬರ್ಡೇಸ್ ಯೂಶಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ ಒಳ್ಳೆ ಪ್ಲೇಸ್ ಅನ್ಸುತ್ತೆ. Correct, correct. ಕರ್ಕೊಂಡು ಬಂದು ಸೊ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಡಿಸ್ಕೌಂಟ್ಸ್ ಇದೆ ನಮ್ಮ ಹತ್ರ. ಓಕೆ. ಸೊ ಅದು ಬಿಟ್ಟು ನಾನು ಕ್ಲಬ್ ಅಂತ ಹೇಳಿದೆ ಅಲ್ವಾ ನಿಮಗೆ. ಸೊ ಅದ್ರ ಪ್ರಕಾರ ಡ್ರಿಫ್ಟ್ ಕ್ಲಬ್ಬಲ್ಲಿ ನಮಗೆ ಮೆಂಬರ್ಶಿಪ್ ಇದೆ, Okay. ಕ್ಲಬ್ ಮೆಂಬರ್ಶಿಪ್ ಇದೆ. Okay. ಸೊ ಆಲ್ಸೋ ನಾವಿಲ್ಲಿ RC ಡ್ರಿಫ್ಟಿಂಗ್ನ ನಾವೇ ಪರ್ಸನಲ್ ಆಗಿ ಹೇಳ್ಕೊಡ್ತೀವಿ ಮೆಂಬರ್ಸ್ಗೆ. ಸೊ Okay. ವಿ ಆಲ್ಸೋ ಪ್ರಮೋಟಿಂಗ್ ದಟ್ ಆ್ಯಂಡ್ ಎನಿ ಇವೆಂಟ್ಸ್ ನಮ್ಮ ನೆಕ್ಸ್ಟ್ ಚಾಂಪಿಯನ್ಶಿಪ್ಸ್ ಆ ಥರ ಕಾಂಪಿಟೇಷನ್ಸ್ ಈ ಥರ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆಲ್ಲ ಮೆಂಬರ್ಸ್ಗೆ ಎಕ್ಸ್ಕ್ಲೂಸಿವ್ ರೈಟ್ಸ್ ಇರ್ತದೆ. ಅವ್ರಿಗೆ ಫಸ್ಟ್ ಹ್ಯಾಂಡ್ ಪ್ರಿಫರೆನ್ಸ್ ಇರುತ್ತೆ ಜಾಯ್ನ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. Okay. ಅದಕ್ಕೆಲ್ಲ Okay. ಅದು ಬಿಟ್ಟು ನಮ್ಮ ಹತ್ರ ಕಾಂಬೋಸ್ ಇದೆ.
ಡಿಫ್ರೆಂಟ್ ಕಾಂಬೋಸ್. ಅದರಲ್ಲಿ ಡ್ರಿಫ್ಟ್ ಅಂಡ್ ಡೈನ್ ಅಂತ ಒಂದು ಕಾಂಬೋ ಇದೆ. ಡ್ರಿಫ್ಟ್ ಅಂಡ್ ಡೈನ್ ಅಂದ್ರೆ ಯು ಕ್ಯಾನ್ ಹ್ಯಾವ್ ಒನ್ ಕಾರ್ ಒಂದು ಕಾರ್ ಟ್ರೈ ಮಾಡ್ಬೋದು, Okay. ಅಂಡ್ ಒಂದು ಬರ್ಗರ್ ಆಗಲಿ ಅಂಡ್ ಒಂದು ಬೋಬಾ ಈ ಥರ ಆಲ್ ದೀಸ್ ಥಿಂಗ್ಸ್ ಫಾರ್ 20% ಡಿಸ್ಕೌಂಟ್ ಅಲ್ಲಿ. ಅಂಡ್ ಇನ್ನೊಂದು ಕಾಂಬೋ ಡಿಗ್ ಅಂಡ್ ಡೈನ್ Okay. ಅಂತ. ಸೊ ಇದರ ನೀವು ಅದನ್ನ ಮಾಡ್ಬೋದು, ಇಲ್ಲ ಇದನ್ನು ಮಾಡ್ಬೋದು. ಡಿಗ್ ಅಂಡ್ ಡೈನ್ ಅಂದ್ರೆ ನೀವು ಎಕ್ಸ್ಟ್ರಾ ವೈಟರ್ಸ್ ಹತ್ರ ಟ್ರೈ ಔಟ್ ಮಾಡ್ಬೋದು ವಿತ್ ಕಾಂಬಿನೇಷನ್ ಆಫ್ ಸಮ್ ಫುಡ್ ನಿಮ್ಮ Okay. ಚಾಯ್ಸ್ ಅಲ್ಲಿ. Okay. ಸೊ ಇದು 20%. ಅದು ಬಿಟ್ಟು ಸ್ವಲ್ಪ ಇನ್ನೊಂದು ಟರ್ಬೋ ಚಾರ್ಜ್ ಮೀಲ್ ಅಂತ ಒಂದಿದೆ. ಸೊ ಅದರಲ್ಲಿ ನಿಮಗೆ ಮೇನ್ ಕೋರ್ಸ್ ಪ್ಲಸ್ ಇದರ ಒಂದು ಕಾರ್ ಓಕೆ, ಈ ಥರ ಡಿಫ್ರೆಂಟ್ ಕಾಂಬಿನೇಷನ್ಸ್ ಇದೆಲ್ಲ. ಓಕೆ ಓಕೆ. ಸೊ ಮೆಂಬರ್ಶಿಪ್ ಅಂತ ಹೇಳಿದ್ರಿ, ಸೊ ಅದಕ್ಕೇನಾದ್ರು ರಿಕ್ವೈರ್ಮೆಂಟ್ಸ್ ಇದೆಯಾ? ಬಿಕಾಸ್ ವ್ಯೂವರ್ಸ್ ಹೊಸಬ್ರು ಇರ್ತಾರೆ ಆ್ಯಂಡ್ ಈ ಥರ RC ಡ್ರಿಫ್ಟಿಂಗ್ ಕೂಡ ಗೊತ್ತಿರಲ್ಲ. ಸೊ So ಅವ್ರಿಗೆಲ್ಲ. ಮೆಂಬರ್ಶಿಪ್ಗೆ ರಿಕ್ವೈರ್ಮೆಂಟ್ ಅಂತ ಏನಿಲ್ಲ. ನಾವು ಪ್ರಿಫರಬಲಿ ಮೋಸ್ಟ್ ಯಾರು ಈ RC ಒಂದು ಕಲ್ಚರ್ ಏನಿದೆ ಕಲ್ಚರ್ನ ಇಷ್ಟಪಟ್ಟು ಅದರಲ್ಲಿ ಲೈಕ್ ಟ್ರೈ ಮಾಡಬೇಕು, ಅದರಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಬೇಕು ಅಂತ ಇರ್ತಾರೆ, ಅವ್ರಿಗೆ ಮೆಂಬರ್ಶಿಪ್ನ ಕೊಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ಸ್ಟೂಡೆಂಟ್ಸ್ ಎಲ್ಲ ಬಂದರು, ಆವಾಗ ಅವ್ರಿಗೆಲ್ಲ ಯಾವ ಥರ? ಸ್ಟೂಡೆಂಟ್ಸ್ಗೆ ನಾವು ಸ್ಪೆಷಲ್ ಡಿಸ್ಕೌಂಟ್ ಇದೆ. ಸ್ಟೂಡೆಂಟ್ಸ್ ID ಕಾರ್ಡ್ ಶೋ ಮಾಡಿದ್ರೆ ದಟ್ ಈಸ್ ಓನ್ಲಿ ಫಾರ್ ಇನಾಗ್ರಲ್ ಆಫರ್ ಅಂತ ನಾವು ಇಟ್ಟಿರೋದು. Okay. ಸೊ ಟಿಲ್ ನೆಕ್ಸ್ಟ್ ಮಂತ್ ಎಂಡ್ವರೆಗೂ ಸ್ಟೂಡೆಂಟ್ಸ್ಗೆ 20% ಡಿಸ್ಕೌಂಟ್ ಇದೆ. Okay. ಶೋ ದಿರ್ ID ಕಾರ್ಡ್. ಸೊ ಎನಿಥಿಂಗ್ ಯಾವುದೇ ಫುಡ್ ಆಗಿರ್ಬೋದು, ಎನಿಥಿಂಗ್ ಟ್ರೈ ಮಾಡೋಕ್ಕೆ 20% ಡಿಸ್ಕೌಂಟ್. 20% ಡಿಸ್ಕೌಂಟ್ ಇರುತ್ತೆ. ಓಕೆ ಓಕೆ. ಇನ್ಸ್ಟಾಗ್ರಾಮ್ಲಿ ಫಾಲೋ ಮಾಡಿ, ಆಲ್ವೇಸ್ ಎಲ್ಲ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರುತ್ತೆ. Okay. ಕೆಫೆ ಅಂತ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಓಕೆ. ಯಾ ತುಂಬ ಥ್ಯಾಂಕ್ಸ್. ಯಾಕಂದರೆ ಈ ಒಂದು ಹೊಸ ಕಲ್ಚರ್ ಬಗ್ಗೆ ಯುನೋ ಬಿಕಾಸ್ ಯಾವಾಗಲೂ ಮೊಬೈಲ್ನಲ್ಲಿ ಇಟ್ಕೊಂಡು ಆಡೋದು, ನಾನು ಆಡ್ತಿದ್ದೆ ರೋಡ್ ರ್ಯಾಶ್ ಈ ಥರ ಎಲ್ಲ, ಬೈಕ್ ರೇಸ್ಗಳಾಗಲಿ, ಕಾರ್ ರೇಸ್. ಸೊ ಎಲ್ಲ ಇವಾಗ ಹುಡುಗಿರ್ಗೂ ತುಂಬ ಇಂಟ್ರೆಸ್ಟ್ ಇದೆ ಕಾರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಸ್ಪೋರ್ಟ್ಸ್ ಕಾರ್, ಬೇಸಿಕ್ಲಿ ಸ್ಪೋರ್ಟ್ಸ್ ಬೈಕ್ ಆಗಿರ್ಬೋದು. ಸೊ ಅದನ್ನು ಬರೀ ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲಲ್ಲಿ ಆಡ್ತಿದ್ವಿ. ಈಗ ಬಂದು ಒಂದು ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ನ ನೀವು ಜಪಾನ್ ಅಥವಾ ಬೇರೆ ಕಂಟ್ರೀಸಿಂದ ತಂದು ಇಲ್ಲಿ ಲೈಕ್ ಯು ಹ್ಯಾವ್ ಇನೋವೇಟೆಡ್ ಇಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸೋ ಮಚ್ ಇನ್ಫಾರ್ಮೇಶನ್ ಫಾರ್ ಅಸ್. ಇದರಲ್ಲಿ ನಾಟ್ ಓನ್ಲಿ ಫ್ರೆಂಡ್ಸ್ ಬಾಂಡಿಂಗ್, ಯಾಕಂದ್ರೆ ಫ್ರೆಂಡ್ಸ್ ಅಂತೂ ಬಂದೇ ಬರ್ತಾರೆ, ಬಟ್ ವಿ ಆಲ್ಸೋ ಸಾ ಸಮ್ ಫಾದರ್ ಅಂಡ್ ಸನ್, ಅಂದ್ರೆ ಒಂದು ಫ್ಯಾಮಿಲಿ ಬಂದ್ಬಿಟ್ಟು ಆಡೋ ಅಂಥದ್ದು. ಫ್ಯಾಮಿಲಿ ಬಂದು ಆಡೋ ಅಂತ ಒಂದು ಸ್ಪೇಷಿಯಸ್ ಜಾಗ ಇದೆ. ಸೊ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದು. ಅಂಡ್ ಡೆಲಿಷಿಯಸ್ ಫುಡ್ ಕೂಡ, ದಟ್ಸ್ ವೆರಿ ಇಂಪಾರ್ಟೆಂಟ್. ಆರಾಮಾಗಿ ಕುತ್ಕೊಂಡು ಒಂದು ವೀಕೆಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಚಿಲ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಬೇಡಾಗಿರೋ ಅಂಥ ಹ್ಯಾಬಿಟ್ಸ್ ಕಮ್ಮಿ ಆಗುತ್ತೆ, ಯಾಕಂದ್ರೆ ಕಣ್ಣಿಗೂ ಒಂದು ಒಂಥರ ಕಲರ್ಫುಲ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರ ಲೊಕೇಶನ್, ಈ ಒಂದು ಕೆಫೆಯ ಲೊಕೇಶನ್, ಹಾಗೆ ಕಾಂಟ್ಯಾಕ್ಟ್ ನಂಬರ್ ಏನಾರೋ ಇಲ್ಲಿ ಬಂದು ಟೈಮಿಂಗ್ಸ್ ಬಗ್ಗೆ ತಿಳ್ಕೋಬೇಕು ಆ ಥರ ಎಲ್ಲ ಇದ್ರೆ ಸ್ಕ್ರೀನ್ ಮೇಲೆ ನಾನು ಅದನ್ನು ಹಾಕ್ತೀನಿ. ಓಕೆ, ಸೊ ಸಿ ಯು ಗೈಸ್, ಆ್ಯಂಡ್ ಪ್ಲೀಸ್ ಡೂ ವಿಸಿಟ್ ದಿಸ್ ಬ್ಯೂಟಿಫುಲ್ Revda Cafe and do comment your experiences in the section below. Thank you so much.